ನಮನ ಅಕಾಡೆಮಿ ಹಾಗೂ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ಸಹಯೋಗದಲ್ಲಿ ನಮನ ಸಂಭ್ರಮ 2026 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಗಸ್ಟ್ 16ರಂದು ಆಯೋಜಿಸಲಾಗಿದೆ ಎಂದು ಅಕಾಡೆಮಿಯ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 16ರಂದು ಸಂಜೆ 6 ಗಂಟೆಗೆ ದಾವಣಗೆರೆಯ ಬಾಪೂಜಿ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ನೆರವೇರಲಿದೆ. ನಮನ ಅಕಾಡೆಮಿಯು ಯಶಸ್ವಿಯಾಗಿ 7 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ ವಾರ್ಷಿಕೋತ್ಸವದ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದು ಸಂಸ್ಥೆಯ 93ನೇ ಕಾರ್ಯಕ್ರಮವಾಗಿರುವುದು ಮತ್ತೊಂದು ವಿಶೇಷ ಎಂದರು. ಸಂಸ್ಥೆಯ 102 ವಿದ್ಯಾರ್ಥಿಗಳು ಭಾರತೀಯ ಶಾಸ್ತ್ರೀಯ ನೃತ್ಯಗಳ ವೈವಿಧ್ಯಮಯ ಪ್ರಸ್ತುತಿ ನೀಡಲಿದ್ದಾರೆ. ಪ್ರತಿಯೊಂದು ನೃತ್ಯವೂ ವಿಭಿನ್ನ ಪರಿಕಲ್ಪನೆ ಹಾಗೂ ವಿನ್ಯಾಸವನ್ನು ಹೊಂದಿದ್ದು, ನಮನ ಅಕಾಡೆಮಿಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಗುರು ವಿದೂಷಿ ಶ್ರೀಮತಿ ಮಾಧವಿ ಡಿಕೆ ಅವರ ನೃತ್ಯ ಸಂಯೋಜನೆಯಲ್ಲಿ ಮೂಡಿಬರಲಿದೆ. ಭಾರತೀಯ ಶಾಸ್ತ್ರೀಯ ನೃತ್ಯದ ಸೌಂದರ್ಯ, ಪರಂಪರೆ ಹಾಗೂ ನಾವೀನ್ಯತೆಯನ್ನು ಸಮನ್ವಯಗೊಳಿಸುವ ನಿಟ್ಟಿನಲ್ಲಿ ಈ ಪ್ರದರ್ಶನ ರೂಪುಗೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಲಾಶ್ರೀ ಪುರಸ್ಕೃತರು ಹಾಗೂ ಚಿತ್ರದುರ್ಗದ ಶ್ರೀ ಅಂಜನಾ ನೃತ್ಯ ಕಲಾ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕರಾದ ಗುರು ವಿದ್ವಾನ್ ಸಿಆರ್ ಶಿವಪ್ರಕಾಶ್ ಮತ್ತು ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತ ನೃತ್ಯ ಸಂಯೋಜಕಿ ಗುರು ವಿದೂಷಿ ಡಾಕ್ಟರ್ ನಂದಿನಿ ಶಿವಪ್ರಕಾಶ್ ದಂಪತಿಯನ್ನು ನಮನ ಶ್ರೀ ಬಿರುದಿನೊಂದಿಗೆ ಸನ್ಮಾನಿಸಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಕಾಡೆಮಿಯ ಗೌರವಾಧ್ಯಕ್ಷ ಡಾಕ್ಟರ್ ಎಂ ಶಿವಕುಮಾರ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಚಂದ್ರ ಬಿ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ಆರ್ಎಚ್ ನಾಗಭೂಷಣ್, ಕೆಎನ್ ಗೋಪಾಲಕೃಷ್ಣ, ಗುರು ವಿದೂಷಿ ಮಾಧವಿ ಡಿಕೆ ಹಾಗೂ ಆಯು ಪೈಲ್ವಾನ್ ಇದ್ದರು. 7 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆಗಸ್ಟ್ 16ರಂದು ಸಂಜೆ 6 ಗಂಟೆಗೆ ಬಾಪೂಜಿ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. 7 ವರ್ಷ ಪೂರೈಸಿದ ವಾರ್ಷಿಕೋತ್ಸವ ಸಮಾರಂಭ 93ನೇ ಕಾರ್ಯಕ್ರಮ ವಿಶೇಷವಾಗಿದೆ. ಇವತ್ತು ಕಾರ್ಯಕ್ರಮದಲ್ಲಿ ನಮನ ಅಕಾಡೆಮಿಯ ವಿವಿಧ ನೃತ್ಯಗಳ ವೈವಿಧ್ಯಮಯ ಪ್ರಸ್ತುತಿ ನೀಡಲಿದ್ದಾರೆ. ಹಾಗೂ ದಾವಣಗೆರೆಯಲ್ಲಿ ನಮನ ಅಕಾಡೆಮಿ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಗುರು ವಿದೇಶಿ ಶ್ರೀಮತಿ ಡಿಕೆ ಅವರ ನೃತ್ಯ ಸಂಯೋಜನೆಯಲ್ಲಿ ಮೂಡಿಬರುತ್ತೆ. ದಾವಣಗೆರೆಯಲ್ಲಿ ಇವತ್ತೇನು ಬೆಂಗಳೂರಿನಲ್ಲಿ ಸಿಗ್ತಿದೆ ಅಂತ ಶಾಸ್ತ್ರೀಯ ನೃತ್ಯ ಸೌಂದರ್ಯ, ಪರಂಪರೆ ಹಾಗೂ ನವೀನತೆಯನ್ನು ಸಮನ್ವಯಗೊಳಿಸುವ ಪ್ರಯತ್ನ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನರವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರವಿಚಂದ್ರ ಅವರು ಉಪಸ್ಥಿತರಿರ್ತಾರೆ. ಕಲಾಶ್ರೀ ಪುರಸ್ಕಾರರಾದ ಭರತನಾಟ್ಯ ಕಲಾವಿದರಾದ ಚಿತ್ರದುರ್ಗದ ಅಂಜನಾ ನೃತ್ಯ ಕಲಾ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕರಾದ ಗುರು ವಿದ್ವಾನ್ ಸಿಆರ್ ಶಿವಪ್ರಕಾಶ್ ಹಾಗೂ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದ ಪ್ರಸಿದ್ಧ ಭರತನಾಟ್ಯ ಕಲಾವಿದೆ ಮತ್ತು ನೃತ್ಯ ಸಂಯೋಜಕಿ ಅಂಜನಾ ನೃತ್ಯ ಕಲಾ ಕೇಂದ್ರದ ನಿರ್ದೇಶಕರಾದ ಗುರು ವಿದೇಶಿ ಡಾಕ್ಟರ್ ನಂದಿನಿ ಶಿವಪ್ರಕಾಶ್ ದಂಪತಿಗಳನ್ನು ನಮನ ಶ್ರೀ ಬಿರುದಿನೊಂದಿಗೆ ಸನ್ಮಾನಿಸ ಮಾಡ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಕುಮಾರ್ ಅವರು, ಡಾಕ್ಟರ್ ಎಂ ಶಿವಕುಮಾರ್ ಅವರು ವಹಿಸಲಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು ಹಲವು ಕಾರ್ಯಕ್ರಮಗಳು, ಬೆಂಗಳೂರಿನಲ್ಲಿ ಏನು ನಡೀತಿತ್ತು ನೃತ್ಯ ಪ್ರದರ್ಶನಗಳನ್ನು ಕೂಡ ಇವರ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ನಟರಾಜ ನಮನ, ಗುರು ನಮನ, ಗಣೇಶ್ ವಂದನ, ಅಂತರ್ಪುರ ಗೀತೆ, ವೀರಭದ್ರ, ಶರಣವಾಣಿ, ದೇವಿ ಕೃತಿ, ಶಿವಪದಂ, ಮಂಗಳಂ ಇಂಥ ಹಲವು ಕಾರ್ಯಕ್ರಮಗಳನ್ನು ಕೂಡ ಇವತ್ತು ದಾವಣಗೆರೆಗೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಅದರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಮ್ಮ ಮೇನ್ ನಮ್ಮ ವಿದೂಷಿಯಾದಂಥ ನಮ್ಮ ಡಿ ಕೆ ಮಾಧವಿಯವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದ್ದು 7 ವರ್ಷದಲ್ಲಿ ದಾವಣಗೆರೆಯ ಮಕ್ಕಳಿಗೆ ಏನು ಬೆಂಗಳೂರು ಮೈಸೂರಲ್ಲಿ ಸಿಗೋದಂಥ ಒಂದು ನೃತ್ಯ ಪ್ರದರ್ಶನವನ್ನು ದಾವಣಗೆರೆಯಲ್ಲಿ ಮಕ್ಕಳಿಗೆ 100 ಮಕ್ಕಳನ್ನ ಇವತ್ತು ತಯಾರು ಮಾಡಿದ್ದಾರೆ. ಅಂಥ ಒಂದು ಮೇಡಮರು ಇವತ್ತು ದಾವಣಗೆರೆ 7ನೇ ವರ್ಷದ ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ದಾವಣಗೆರೆಯ ಹೆಮ್ಮೆ. ದಾವಣಗೆರೆಯಲ್ಲಿ ಕೂಡ ಇವತ್ತು ಮುಂಚೆಲ್ಲ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಅಂತಿತ್ತು. ಈ ವಿದ್ಯಾಭ್ಯಾಸ ಜೊತೆಗೆ ಸ್ಪೋರ್ಟ್ಸು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದರೆ ಮಕ್ಕಳಿಗೆ ಮುಂದೆ ಫ್ಯೂಚರ್ನಲ್ಲಿ ಉಪಯೋಗ ಅಂಥ ಕಾರ್ಯಕ್ರಮಗಳು ಕೂಡ ಪ್ರತಿಭೆಯನ್ನು ಹೊರ ತರೋದಕ್ಕೆ ಇವತ್ತು ಇದೊಂದು ಮಾಧವಿಯವರ ಇದರಲ್ಲಿ ನಮನ ಅಕಾಡೆಮಿ ದಾವಣಗೆರೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಸ್ಕೂಲ್ ಮಕ್ಕಳಿಗೆ ಒಳ್ಳೆಯ ತಯಾರು ಮಾಡ್ತಾ ಇದ್ದಾರೆ.